ಏನಾಯ್ತು? ಎಷ್ಟು ಗಂಟೆಗೆ ಈ ಒಂದು ಘಟನೆ ಡೀಟೇಲ್ ಒಂದು 12 ಗಂಟೆ ಆಗ್ಬೋದು. ಅದರಲ್ಲಿ ತುಂಬ ಮಳೆ ಬರ್ತಿತ್ತು ಸಿಕ್ಕಾಪಟ್ಟೆ. ಆ ಮಳೆ ಬರುವಾಗ ಒಂದು ಶಬ್ದ ಕೇಳಿತು ಜೋರಾಗಿ. ಆಗ ನಾವು ನೋಡುವಾಗ ಈ ಬಸ್ಸು ತಿರುಗಿ ಬರ್ತುಂಟು. ಆ ಸ್ಪಾಟಲ್ಲಿ ರಿಕ್ಷಾ ಒಂದು ಇದಾದ್ದು ಮಾತ್ರ ನೋಡಿ, ಆ ರಿಕ್ಷಾ ಮೇಲೆ ಅದರ ಪ್ಲಾಸ್ಟಿಕ್ ಇದುಂಟಲ್ಲ ಕಟ್ಟಾಗಿ, ಅದಕ್ಕೆ ಹೊಡೆದ ನಾನು ನೋಡಲಿಲ್ಲ ಸ್ಪಾಟಲ್ಲಿ. ಇದಕ್ಕೆ ರಿವರ್ಸ್ ಬಂದು ಇನ್ನೊಂದು ರಿಕ್ಷಾಗೆ ಹೊಡೆದಿದೆ. ಅದರಲ್ಲಿ ಮತ್ತೆ ಅಲ್ಲಿ ಒಂದು ಅಜ್ಜಿ ಮತ್ತು ಅವರ ಒಂದು ಹುಡುಗ ನಿಂತಿದ್ರು, ಅವರ ಮೇಲೆ ಅದು ಪಾಸ್ ಆಯಿತು ವಾಪಸ್. ಮತ್ತೆ ಅವರು ರಿಕ್ಷಾ ಅವರು ಎದ್ದು ಹೋದ್ರು, ಆದ ಕಾರಣ ಅವರು ಬಚಾವಾದ್ರು. ನಿಜವಾಗಿ ಅಲ್ಲಿ ಸ್ಪಾಟ್ ಆದಾಗ ಅಲ್ಲಿ ಕಾಣಲಿ, ಈ ಬಸ್ ಅಡ್ಡ ಇತ್ತಲ್ಲ, ಅದು ಹೊಡೆದ ಶಬ್ದ ಕೇಳಿದೆ. ನಮ್ಮ ಲೆಕ್ಕದಲ್ಲಿ ಬಸ್ಸಿನವರದೇ ಮಿಸ್ಟೇಕ್ ಅಂತ ಕಾಣ್ತದೆ, ಓವರ್ ಸ್ಪೀಡ್ ಆಗಿರುವ. ಅದರಲ್ಲಿ ವೆಹಿಕಲ್ ಅಲ್ಲಿ ಬಸ್ಸಲ್ಲಿದ್ದ ಪ್ಯಾಸೆಂಜರ್ ಕೂಡ ಹೇಳಿದ್ರು ತುಂಬ ಜನ, ಇವರು ಓವರ್ ಸ್ಪೀಡಲ್ಲಿ ಇದ್ರು. ಆದ ಕಾರಣ ಅದು ನಾವು ಕಂಡಕ್ಟರ್ ಬಸ್ನ ಡ್ರೈವರಲ್ಲಿ ಕೇಳಿದೆವು ಎಂತ ಅಂತೇಳಿ. ಅವನು ಹೇಳಿದ ಬ್ರೇಕ್ ಫೈಲ್ ಅಂತೇಳಿ. ಇದೇ ಬ್ರೇಕ್ ಫೈಲ್ ಆದ್ದಲ್ಲ, ಯಾಕಂದ್ರೆ ಅದರಲ್ಲಿದ್ದ ಪ್ಯಾಸೆಂಜರ್ ಕೂಡ ಹೇಳಿದ್ದಾರೆ, ಯಾಕಂದ್ರೆ ಅವರ ಡ್ರೈವರ್ ಅಜಾಗ್ರತೆಯಿಂದ ಆಗದ್ದು ಅಂತ. ಅಂದ್ರೆ ಇಲ್ಲಿ ಹೈವೇಯಲ್ಲಿ ಬರ್ಲಿಕ್ಕಿಲ್ಲ ಬಸ್, ಅದೇ ನಿಜ ಸರ್ವಿಸ್ ರೋಡಲ್ಲಿ ಬರಬೇಕಾದ ಬಸ್ ನಿಜವಾಗಿ ಹೈವೇಯಲ್ಲಿ ಬಂದದ್ದು ಅವರು, ಅದು ಅವರ ತಪ್ಪೆ. ಯಾಕಂದ್ರೆ ಮಾತಾಡಲಿಕ್ಕಿಲ್ಲ, ಅದು ಬ್ರೇಕ್ ಫೈಲ್ ಅಲ್ಲವೇ ಅಲ್ಲ. ಯಾಕಂದ್ರೆ ಪ್ಯಾಸೆಂಜರ್ ಕೂಡ ಅವರು ಸ್ಪೀಡಲ್ಲಿ ನೋಡಿ ಸ್ಲೋ ಮಾಡ್ಲಿಕ್ಕೆ ಹೇಳುವಾಗ ಇಲ್ಲಿ ಹೊಡೆದು ಆಗಿದೆ ಗಾಡಿ. ಆಟೋ ರಿಕ್ಷಾದಲ್ಲಿ ಎಷ್ಟು ಜನ ಇದ್ರು ಫಸ್ಟ್ ಗೆ ಡಿಕ್ಕಿ ಹೊಡೆದ? ಅದು ನಾವು ಮತ್ತೆ ಸ್ಪಾಟಿಗೆ ಹೋದೆವು. ಸ್ಪಾಟಿಗೆ ಹೋಗಿ ನೋಡುವಾಗ ನಾವೇ ಎಲ್ಲ ತೆಗೆದದ್ದು ಹೊರಗೆ. ತೆಗೆಯುವಾಗ ಅದರಲ್ಲಿ ಒಂದು ಡ್ರೈವರ್ ಮತ್ತೆ ಒಂದು ಹೆಂಗಸ, ಮತ್ತೆ ಸ್ಕ್ರೀನ್ ಹಾಕಿದ್ದಿಲ್ಲ, ಮಳೆ ಬರ್ತಿತ್ತಲ್ಲ. ಮತ್ತೆ ಒಳಗೆ ಟೋಟಲ್ 4 ಹೆಂಗಸ, ಒಂದು ಮಗುವನ್ನು ಕೂಡ ನಾವೇ ಹೊರಗೆ ತೆಗೆದು, ಮತ್ತೆ ಡ್ರೈವರ್, ಒಟ್ಟು 6 ಜನ. ಮತ್ತೆ ಇಲ್ಲಿ ಇಬ್ಬರು. ಅದೇ ಈ ಅಜ್ಜಿ ಇದನ್ನು ಗೊತ್ತಿಲ್ಲ ಎಂತ ಆಗಿದೆ ಅಂತೇಳಿ. ಒಂದು ವಾಕರ್ ಹಿಡಿದು ಒಂದು ಅಜ್ಜಿ ಇದ್ರು, 6 ಜನ ಡೆತ್ ಆಗಿದೆ. 6 ಜನ ಡೆತ್ ಅಂತ ಹೇಳ್ತೇವೆ ನಾವು. ಸರಿ, ಇಬ್ಬರು ಗಾಯ. ಅಂದ್ರೆ ಇಲ್ಲಿ ಓವರ್ ಸ್ಪೀಡ್ ಅಲ್ಲಿ ಓವರ್ ಸ್ಪೀಡ್ ಅದು 100% ಮಾತಾಡಲಿ.